ಮಹಲಿಂಗಪುರದ ಪುರಸಭೆಯ ಅಧಿಕಾರಿಗಳು ನೀರು ಪೂರೈಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಈ ವಿಫಲತೆಯನ್ನು ಕಂಡು ಪುರಸಭೆಯ ಮಾಜಿ ಸದಸ್ಯರು ಶೇಖರ್ ಅಂಗಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ರಣ ಬಿಸಿಲಿನಿಂದ ತತ್ತರಿಸಿ ಹೋಗಿರುವ ಜನರು ಅನೇಕ ಊರುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಇರುವುದರಿಂದ ಜನರು ಕುಡಿಯೋ ನೀರಿಗಾಗಿ ಪರದಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಮಹಲಿಂಗಪುರದ ಜನರಿಗೂ ಬರಗಾಲದ ಬಿಸಿ ತಟ್ಟಿದೆ. ಪ್ರತಿನಿತ್ಯ ಮಹಲಿಂಗಪುರದ ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ. ಮಹಲಿಂಗಪುರದ ಪುರಸಭೆಯ ಮುಖ್ಯ ಅಧಿಕಾರಿ ನಾಮದೇವ್ ಲವಾನಿ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ನೀರು ಪೂರೈಕೆ ಮಾಡುವಲ್ಲಿ ಪುರಸಭೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ನೋಡಿ ಸಾಕಾಗಿ ಪುರಸಭೆಗೆ ಸಂಬಂಧಪಟ್ಟಂಥ ಅನೇಕ ಹೊಸ ಬೋರ್ವೆಲ್ಗಳು ಇದ್ದರೂ ನೀರಿನ ಅವಶ್ಯಕತೆ ಇರುವ ಪ್ರದೇಶಗಳಲ್ಲಿ ಮೋಟಾರ್ ಪಂಪ್ ಸೆಟ್ಗಳನ್ನು ಬಿಡದೆ ಇದ್ದ ಕಾರಣ ಜನರು ಪರದಾಡಬೇಕಾಯಿತು. ಅನೇಕ ಸಾರಿ ಮೋಟಾರ್ಗಳನ್ನು ಬಿಡಬೇಕು ಎಂದು ಪುರಸಭೆಯ ಅಧಿಕಾರಿಗಳಿಗೆ ಹೇಳಿದರೂ ಸಹ ತಲೆ ಕೆಡಿಸಿಕೊಳ್ಳದ ಕಾರಣ ಪುರಸಭೆಯ ಮಾಜಿ ಸದಸ್ಯರಾದ ಶೇಖರ್ ಅಂಗಡಿಯವರು ಜನರಿಗೆ ಹೇಗಾದರೂ ಮಾಡಿ ನೀರು ಪೂರೈಸಬೇಕು ಎಂದು ತಮ್ಮ ಸ್ವಂತ ಖರ್ಚಿನಿಂದ ಬೋರ್ವೆಲ್ಗಳಿಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಪುರಸಭೆಯ ಮಾಜಿ ಸದಸ್ಯರಾದ ಶೇಖರ್ ಅಂಗಡಿಯವರು ಒತ್ತಾಯಿಸಿದ್ದಾರೆ. ಸ್ಥಳೀಯ ಕೆಂಗೇರಿಮಡ್ಡಿಯ 13ನೇ ವಾರ್ಡಿನ ದುರ್ಗಾದೇವಿ ದೇವಸ್ಥಾನದ ಹತ್ತಿರ 2 ತಿಂಗಳ ಹಿಂದೆ ಪುರಸಭೆಯ 15ನೇ ಹಣಕಾಸು ಯೋಜನೆಯ ಉಳಿತಾಯ ಅನುದಾನದಲ್ಲಿ ಬೋರ್ವೆಲ್ ಕೊರೆಸಿದ್ದು ಪೈಪ್ಲೈನ್ ಅಳವಡಿಸದೇ ಇದ್ದ ಕಾರಣ ಪುರಸಭೆಯ ಸದಸ್ಯರು ಶೇಖರ್ ಅಂಗಡಿ ತಮ್ಮ ಸ್ವಂತ ಖರ್ಚಿನಲ್ಲಿ ಪೈಪ್ಲೈನನ್ನು ಅಳವಡಿಸಿ ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಗೆಯ ಈ ದಿನಗಳಲ್ಲಿ 39 ಡಿಗ್ರಿಗಿಂತಲೂ ಹೆಚ್ಚು ತಾಪಮಾನ ದಾಖಲಾಗಿದ್ದು ಈ ಭಾಗದಲ್ಲಿ ಜನರು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಪೈಪ್ಲೈನ್ ಜೋಡಿಸಲು ಕೇಳಿದರೆ ಈಗ ಪುರಸಭೆಯಲ್ಲಿ ಯಾವುದೇ ಹಣವಿಲ್ಲ ಎಂದು ಅಸಡ್ಡೆ ಉತ್ತರವನ್ನು ನೀಡುತ್ತಿದ್ದಾರೆ. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ನೀರು ಸಿಗುವಂತೆ ಮಾಡುವುದು ಅಧಿಕಾರಿಗಳ ಪ್ರಥಮ ಆದ್ಯತೆ ಆಗಿರುತ್ತದೆ. ಆದರೆ ಇವರು ಯಾವುದನ್ನು ಲೆಕ್ಕಿಸದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿರುವುದು ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುತ್ತಪ್ಪ ಪಾತ್ರೋಟ್, ಪರಶು ಪಾತ್ರೋಟ್, ಆದಿತ್ಯ ಪೂಜಾರಿ, ಕೃಷ್ಣ ಪಾತ್ರೋಟ್, ಪವನ್ ಪಾತ್ರೋಟ್ ಸೇರಿದಂತೆ ಅನೇಕ ಹಿರಿಯರು, ಅನೇಕ ಯುವಕರು ಉಪಸ್ಥಿತರಿದ್ದರು. ಮನವಿ ಮಾಡಿಕೊಳ್ಳುವುದೇನೆಂದರೆ ಮಹಲಿಂಗಪುರ ವಾರ್ಡ್ ನಂಬರ್ 13ರ ನೀರಿನ ಸಮಸ್ಯೆಯನ್ನು ನೀಗಿಸಲು ಪುರಸಭೆಯಿಂದ ಒಂದು ಬೋರನ್ನು ಅಳವಡಿಸಲಾಗಿದ್ದು ಬಿದ್ದಿರುತ್ತದೆ. ಆದರೆ ಅದಕ್ಕೆ ಪೈಪ್ಲೈನವನ್ನು 2.5 ಲಕ್ಷದ ಅಡಿಯಲ್ಲಿ ಪೈಪ್ಲೈನವನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಅದನ್ನು ಕಲೆಕ್ಷನ್ ಕೊಡಲಿಕ್ಕೆ ಪುರಸಭೆಯವರು ಸರಿಯಾಗಿ ಬಂದು ಕಲೆಕ್ಷನ್ ಕೊಡದೇ ಇರುವುದರಿಂದ ಸಾರ್ವಜನಿಕ ನೀರು ಪೋಲಾಗ್ತಾ ಇದೆ. ಕಳೆದ 15 ದಿನಗಳಿಂದ ಅವ್ರಿಗೆ ಹೇಳಿದ್ರು ಕೂಡ ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಈಗ ಸ್ವಂತ ಖರ್ಚಿನಿಂದ ಕೂಡ ನಾನೇ ಆ ಖರ್ಚನ್ನು ನೀಡಿ ಆ ಪೈಪ್ಲೈನ್ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪುರಸಭೆಯಲ್ಲಿ ದುಡ್ಡು ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಮಹಲಿಂಗಪುರದಲ್ಲಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭಾಳ ನಿರ್ಲಜ್ಜರಾದಾರಂತ ಹೇಳಲಿಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನನಗೆ ಬಯಸುತ್ತೇನೆ. ತಾವು ದಯವಿಟ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಆ ಕೆಲಸಕ್ಕೆ ಏನೇನಾಗೈತಿ ಲೆಕ್ಕಪತ್ರವನ್ನು ಕೇಳಬೇಕು. ಒಂದು ವೇಳೆ ಸಾರ್ವಜನಿಕರಿಗೆ ಯಾರಾದರೂ ದುಡ್ಡು ಕೊಟ್ಟರೆ ತಕ್ಷಣ ನಳ ಕೊಡುವಂಥ ಕೆಲಸ ಅಲ್ಲಿ ಸಿಬ್ಬಂದಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಮ್ಯಾಗೆ ಯೋಗ್ಯ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕೈಗೊಳ್ಳದೆ ಹೋದ್ರೆ ನಾವು ಮುಂದಿನ ದಿನಮಾನದ ಉಗ್ರ ಹೋರಾಟ ಮಾಡ್ತೀವಿ. 2-3 ದಿನದೊಳಗೆ ಉತ್ತರ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಡ್ತೀವಿ. ಹೇಳಿದಂಗೆ ಉತ್ತಮವಾದಂಥ ಈ ಪಾಂಡುರಂಗ ಗುಡಿಯಲ್ಲಿ ಉತ್ತಮವಾದಂಥ ನೀರು ಅಂದರೆ 3 ಇಂಚು ನೀರು ಬಿದ್ದಿದೆ. ಈ ಏರಿಯಾದಲ್ಲಿ ಇರತಕ್ಕ ನೀರಿನ ಭಾವನೆ ಬಹುದಿನಗಳಿಂದ ಇರುವುದರಿಂದ ಅದನ್ನು ಹೊಡಿಸಿ ಸಾರ್ವಜನಿಕ ಉಪಯೋಗ ಮಾಡಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದ ಪ್ರಯತ್ನ ಮಾಡಿದರೆ ಪುರಸಭೆಯಲ್ಲಿ ಯಾವುದೇ ಸ್ಪಂದಿಸ್ತಾ ಇಲ್ಲ. ಅಲ್ಲಿಯ ವಾಟರ್ ಸಪ್ಲೈ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಖೇದವಾದ ಸಂಗತಿ ಅಂತ ಹೇಳಬೇಕು. ನೀರಿನ ಸಮಸ್ಯೆ ಇರುತ್ತದೆ. 14ನೇ ವಾರ್ಡ್ನಲ್ಲಿ ತೀರಾ ಸಮಸ್ಯೆ ಇದೆ. ಕೆನಾಲ್ ಅತಿ ಕಡೆ ಎಲ್ಲ ನೀರು ಜನರು ತೋಟಕ್ಕೆ ಹೋಗಿ ನೀರನ್ನು ತರುತ್ತಾರೆ. ಆದಷ್ಟು ಒಂದು ಬೋರ್ ಅಲ್ಲಿ ಸ್ಯಾಂಕ್ಷನ್ ಆಗಿ ಅಲ್ಲಿಯೂ 3 ಇಂಚು ನೀರಾಗಿದೆ. ಆ ಪೈಪ್ಲೈನ್ ಕನೆಕ್ಷನ್ ಸರಿಯಾಗಿ ಕೊಟ್ಟಿಲ್ಲ. ಇನ್ನು ಪೈಪ್ ಸರಿಯಾಗಿ ಬಿಟ್ಟಿಲ್ಲ. ಇದು
ಪುರಸಭೆ ನಿರ್ಲಕ್ಷ್ಯತನದಿಂದ ಆಗಿದೆ. ಈ ಚೆನ್ನಪ್ಪ ಅವರಿಗೂ ನಾನು 3 ಸಲ ಮನವಿ ಹೇಳಿದ್ದೀನಿ ನೀವು ಪೈಪ್ ಹಾಕ್ರಿ ಸಿಬ್ಬಂದಿಯವ್ರಿಗೆ, ಚೆನ್ನಪ್ಪ ಸಿಬ್ಬಂದಿಯವರಿಗೆ ಪೈಪ್ ಹಾಕ್ರಿ ಎನ್ನಟ ಅನುಕೂಲ ಆಕೈತಿ ಅಂತ ಹೇಳಿದ್ರೆ ಹ್ಞೂ ರೀ ಅಂತಾರೋ ಅವರು ಅಲ್ಲಿ ಬರ್ತಾ ಇಲ್ಲ.